ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಾಬು ಸುಮನ್. ಇವತ್ತು ನಾವು ಪಂಡರಾಪುರದಲ್ಲಿದ್ದೀವಿ. ಪಂಡರಾಪುರದಲ್ಲಿ ಪಾಂಡುರಂಗನ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಸದ್ಯಕ್ಕೀಗ ಇಸ್ಕಾನ್ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ. ಚಂದ್ರಬಾನ್ ಘಾಟಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದರ್ಶನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ನಮಗೆ ಪಂಡರಾಪುರದಲ್ಲಿ ಟ್ರೈನ್ ಇಳಿದಿದ ತಕ್ಷಣ ಒಬ್ಬರು ಆಟೋದವ್ರು ಸಿಕ್ಕರು. 1200ಗೆ ಅಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನ ತೋರಿಸ್ತೀವಿ, 1200 ಕೊಟ್ಟರೆ ಸಾಕು ಅಂತ ಹೇಳಿದ್ರು. ಅದೇ ಆಟೋನ ಬುಕ್ ಮಾಡಿಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮ ಮಾವ ಬಂದ್ವಿ. ಬಂದಿದ ತಕ್ಷಣ ಕೆಳಗಡೆ ಅಲ್ಲಿ ಅನ್ನದಾನ ನಡೀತಾಯಿತ್ತು. ಫಸ್ಟು ಫ್ರೆಶ್ ಆಗೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗೆಲ್ಲ ಚಂದ್ರಬಾನ್ ಘಾಟಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಅಲ್ಲೇ ಪ್ರಸಾದ ತಿನ್ಕೊಂಡು ಸರಿ ಅಂತ ದರ್ಶನಕ್ಕೆ ಕೊಟ್ವಿ. ಈ ಚಂದ್ರಬಾನ್ ಘಾಟ್ ಅನ್ನೋದು ಇದು ಭೀಮಾ ನದಿ. ಇದು ಹರಿದು ಬರ್ತಾ ಅರ್ಧ ಚಂದ್ರದ ಆಕಾರದಲ್ಲಿದೆ ಅಂತ ಹೇಳ್ಬಿಟ್ಟು ಚಂದ್ರಬಾನ್ ಘಾಟ್ ಅಂತ ಇದಕ್ಕೆ ಕರೀತಾರೆ. ಪಂಡರಾಪುರದಲ್ಲಿ ಪಾಂಡುರಂಗನ ದರ್ಶನಕ್ಕೆ ಬಂದವರೆಲ್ಲರೂ ಇದೇ ಘಾಟಲ್ಲಿ ಸ್ನಾನ ಮಾಡ್ತಾರೆ. ನೋಡಿ ಈ ಒಂದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನಾನು ನಮ್ಮ ಮಾವ ಅಲ್ಲಿ ಫ್ರೆಶ್ ಆಗಿ ಪ್ರಸಾದ ತಿನ್ಕೊಂಡು ಸರಿ ಅಂತ ಹೊರಟ್ವಿ. ಹೊರಟಿದ ತಕ್ಷಣ ನಮ್ಮ ಮಾವ ಕೇಳ್ತಾಯಿದ್ರು, ಏನಪ್ಪ ಫೋನ್ನ ಹಿಂಗೆ ಉಲ್ಟಾ ಹಿಡ್ಕೊಂಡು ವೀಡಿಯೋ ಮಾಡ್ತಾಯಿದ್ಯಾ ಅಂತ. ನಾನು ಹೇಳ್ತಾಯಿದ್ದೆ, ಮಮ್ಮ ನೋಡಿ ವ್ಲಾಗರ್ಸ್ ಎಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಕ್ಲಾರಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡೋದು, ಎಲ್ಲರೂ ಬ್ಯಾಕ್ ಕ್ಯಾಮ್ರಾನೇ ಯೂಸ್ ಮಾಡ್ತಾರೆ ಅಂತ ಹೇಳ್ತಾಯಿದ್ದೆ. ಅಷ್ಟರಲ್ಲಿ ಆಟೋದವರು ನಮ್ಮನ್ನು ಚಂದ್ರಬಾನ್ ಘಾಟ್ ಈ ಕಡೆ ಸೈಡಿಗೆ ಕರ್ಕೊಬಂದರು. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಕ್ತ ಕುಂಡಲೇಶ್ವರ ಟೆಂಪಲ್ ಅಂತ ಇದೆ. ಆ ಭಕ್ತ ಕುಂಡಲೇಶ್ವರನೇ ಪಾಂಡುರಂಗನ ಇಲ್ಲಿ ನೆಲೆಸೋ ಥರ ಮಾಡಿದ್ದಂತೆ. ಫಸ್ಟು ಪಂಡರಾಪುರಕ್ಕೆ ಹೋದರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಫಸ್ಟ್ ಬರಬೇಕಂತೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೋದ್ವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಇನ್ನೂ 7 ಕಡೆ ಏನೋ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಫಸ್ಟು ಭಕ್ತ ಕುಂಡಲೇಶ್ವರನ ಟೆಂಪಲ್ ಹೋದ್ವಿ. ಪರವಾಗಿಲ್ಲ, ರಶ್ ಏನು ಅಷ್ಟೊಂದಿರಲಿಲ್ಲ. ಬಟ್ ಇಲ್ಲಿ ಭಕ್ತ ಕುಂಡಲೇಶ್ವರನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ವಿಷ್ಣು ಭಗವಾನ್ ಟೆಂಪಲ್ ಅಂತ. ಈ ಟೆಂಪಲಲ್ಲಿ ವಿಷ್ಣು ದೇವರು ಓಡಾಡಿರ್ತಕ್ಕಂಥ ಹೆಜ್ಜೆ ಗುರುತುಗಳಿದೆ ಅಂತೆ. ಹೇಳಿದ್ರು ಇದು ಒಂದು ಪವರ್ಫುಲ್ ಜಾಗ, ಇಲ್ಲೂ ಹೋಗಿ ದರ್ಶನ ಮಾಡ್ಕೊಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಾವ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಕಾಲೆಲ್ಲ ಹೆವಿ ಸುಡ್ತಾ ಇತ್ತು. ಬಟ್ ಪಕ್ಕದಲ್ಲೇ ನದಿ ಇದೆಯಲ್ಲ, ಒಂದು ಕೋಲ್ಡ್ ಬ್ರೀಸ್ ಬರ್ತಾಯಿತ್ತು. ಹಾಗೆ ಹೋದ್ವಿ. ಅಲ್ಲಿ ಹೋಗಿ ವಿಷ್ಣು ದೇವರು ಓಡಾಡಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನೆಲ್ಲ ನೋಡಿದ್ವಿ. ಅಲ್ಲಿ ನಮ್ಮ ಮಾವ ನಮಸ್ಕಾರ ಹಾಕ್ತಾಯಿದ್ರು. ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸಂತ ಜನಾಬಾಯಿ ಟೆಂಪಲ್. ಅಲ್ಲಿ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ನಾವು ಹೋಗಿದ್ವಿ ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಇಲ್ಲಿ ಅಣ್ಣ ಫೋನ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸ್ತವ್ರೆ. ದಯವಿಟ್ಟು ಯಾರೇ ಆಗಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡಬೇಡಿ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮಾತಾಡ್ಬಿಟ್ಟು ಅದಾದಮೇಲೆ ಬೇಕಾದ್ರೆ ಗಾಡಿ ಓಡಿಸಿ. ದಯವಿಟ್ಟು ಗಾಡಿ ಓಡಿಸ್ಬೇಕಾದ್ರೆ ಯಾರೂ ಫೋನ್ ಯೂಸ್ ಮಾಡಬೇಡಿ. ಇನ್ನೊಂದು ಟೆಂಪಲ್ಗೆ ಬಂದ್ವಿ. ಇದು ಒಬ್ಬ ಸಂತರ ಟೆಂಪಲ್. ಇಲ್ಲೂ ಕೂಡ ಅಷ್ಟೇ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಒಳಗಡೆ ಎಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಇಲ್ಲೂ ಕನ್ನಡದವ್ರನ್ನ ನೋಡಿ ತುಂಬ ಖುಷಿ ಆಗುತ್ತೆ. ಯಾವ್ರು ನಿಮ್ಮದು? ಹಾಂ, ಯಾದಗಿರಿ. ಅಲ್ಲಿಂದ ನಾವು ಬಂದಿದ್ದು ಶಿವನ ಟೆಂಪಲ್. ಇಲ್ಲೂ ಕೂಡ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ. ಫೋನಲ್ಲಿ ಆಫ್ ಮಾಡಿಸ್ತಾಯಿದ್ರು. ಆದ್ರೂ ನಾನು ನಮ್ಮ ಮಾವನ ವೀಡಿಯೋ ಹಿಡಿಯೋ ಥರ 1-2 ವೀಡಿಯೋಗಳನ್ನ ಹಿಡಿದೆ. ಅಲ್ಲಿಂದ ನಾವು ಬಂದಿದ್ದು ಹರಿಹರೇಶ್ವರ ಟೆಂಪಲ್. ಈ ಟೆಂಪಲಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಇನ್ನೊಂದು ಪಂಡರಾಪುರಕ್ಕೆ ಬರೋರಿಗೆ ಇನ್ನೊಂದು ಹೇಳ್ತೀನಿ. ಪಂಡರಾಪುರಕ್ಕೆ ಬಂದು ನೀವು ಇಲ್ಲಿರೋ ಪ್ರತಿಯೊಂದು ದೇವಸ್ಥಾನಗಳು ನೋಡಿದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಅಷ್ಟು ದೇವಸ್ಥಾನಗಳನ್ನ ನೋಡ್ದಂಗೆ. ಯಾಕೆಂದರೆ ಅಷ್ಟು ದೇವಸ್ಥಾನಗಳು, ಅಷ್ಟು ದೇವ್ರುಗಳನ್ನ ಇಲ್ಲೇ ಇಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ. ನಾನು ಅಷ್ಟೇ ವೀಡಿಯೋ ಮಾಡಿ ತಪ್ಪು ಮಾಡಿಬಿಟ್ಟೆ. ಒಳಗಡೆ ಹೋಗಿ ವೀಡಿಯೋ ಮಾಡಿದೆ.
ಆ್ಯಂಡ್ ಫೋನ್ ಕಿತ್ಕೊಂಡು ಒಂದಷ್ಟು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿಸಿದ್ರು. ಒಂದೆರಡು ಮೂರು ಲಿಂಗದ ವೀಡಿಯೋಗಳು ಮಾತ್ರ ಹಂಗೆ ಬಿಟ್ಟರು. ಒಂದೆರಡು ವೀಡಿಯೋ ಮಾಡಿ ಮುಂದೆ ಹೋಗ್ತಿದ್ದಂಗೆ ಹಿಡ್ಕೊಬಿಟ್ರು. ಫೋನ್ ಅಲೋಡ್ ನಯ್ಯೇ ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಬಿಟ್ರು. ಫೋನ್ ಕಿತ್ಕೊಂಡು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು. ಅದರಲ್ಲಿ ಒಂದೆರಡು ಮಾತ್ರ ಹಂಗೆ ಉಳಿಸ್ಕೊಂಡೆ. ಇಲ್ಲಿ ವೀಡಿಯೋ ಮಾಡಿ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಒಳಗಡೆ ಹೋಗ್ಬಾರ್ದಿತ್ತು. ಆಚೆ ಕಡೆನೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಒಳಗಡೆ ಬಂದು ರೆಕಾರ್ಡ್ ಮಾಡ್ಕೊಂಡಿದ್ದು ಅವ್ರು ನೋಡಿಬಿಟ್ಟು ಆಫ್ ಮಾಡಿಸ್ಬಿಟ್ರು. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಒಂದು ಮ್ಯೂಸಿಯಮ್ಗೆ. ಸೊ ಈ ಮ್ಯೂಸಿಯಮ್ಮಲ್ಲಿ ನಮ್ಮ ಒಂದು ಪೌರಾಣಿಕ ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಸೊ ಋಷಿಮುನಿಗಳಿಂದ ಹಿಡಿದು ರಾಜರವರೆಗೂ ಆ್ಯಂಡ್ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವ್ರ ಬಗ್ಗೆ ಆಗಿರ್ಬೋದು, ಪ್ರತಿಯೊಬ್ಬರ ಬಗ್ಗೆನೂ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ತುಂಬ ಅದ್ಭುತವಾಗಿದೆ. ನಾನು ಹೋಗೋರ್ಗೆಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಈ ಒಂದು ಪ್ಲೇಸ್ಗೆ ಹೋಗೋಕ್ಕೆ. ಆ್ಯಂಡ್ ಈ ಜಾಗದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಇದೆ. ಹೆಂಗೆ ಅಂದರೆ ಅವ್ರು ನಮ್ಗೆ ಹೇಳಿದ್ರು, ಇದು ಬುಲ್ಬುಲಯ್ಯ ಥರ ಇದೆ, ಒಳಗಡೆ ಹೋದರೆ ನೀವು ಕಳೆದೋಗ್ಬಿಡ್ತೀರಾ, ಆಚೆ ಕಡೆ ಬರೋದು ಗೊತ್ತೇ ಆಗಲ್ಲ ನಿಮಗೆ, ಒಳಗಡೆ ಹೋದರೆ ಕಳೆದೋಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟೆ ಕಳಿಸಿದ್ರು. ನಾವು ಅಷ್ಟೇ ಹುಷಾರಾಗಿ ಹೋಗ್ಬಿಟ್ಟು ಬಂದ್ವಿ. ಯಾಕೆಂದರೆ ಸುತ್ತಾಕೊಂಡೇ ಹೋಗಬೇಕು ಒಳಗಡೆ. ಏನಿಲ್ಲ ಅಂದರೂ ಒಂದು 8 ರೌಂಡ್ ಇಲ್ಲೇ ಹೊಡಿಬೇಕು. ಮತ್ತು ಮೇಲ್ಗಡೆ ಎಲ್ಲ ಇದೆ, ಮತ್ತು ಆಚೆಗಡೆನೂ ಇದೆ. ತುಂಬ ಒಳ್ಳೆಯ ಜಾಗ. ಪ್ರತಿಯೊಬ್ಬರು ಋಷಿಮುನಿಗಳಿಂದ ಹಿಡಿದು ರಾಜರ ಬಗ್ಗೆನೂ ಪ್ರತಿಯೊಂದೂ ಮೂರ್ತಿಗಳ ರೂಪದಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕೂಡ ಒಳಗಡೆ. ಆ್ಯಂಡ್ ಒಳಗಡೆ ಹೋದರೆ ನಿಮ್ಗೆ ಆಚೆ ಕಡೆ ಬರೋದಕ್ಕೆ ಮನಸ್ಸೇ ಆಗಲ್ಲ. ನೋಡಿ, ಇದನ್ನು ನೆಕ್ಸ್ಟು ನಾನು ಏನೂ ಮಾತಾಡಲ್ಲ, ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ.
ಇವರೇ ಭಕ್ತ ಕುಂಡಲೇಶ್ವರ. ಇವರು ತಂದೆ ತಾಯಿಯ ಸೇವೆ ಮಾಡೋದನ್ನು ನೋಡಿ ದೇವರು ಖುಷಿಯಾಗಿ ಬಂದು ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳಿದಾಗ, ನನ್ನ ತಂದೆ ತಾಯಿಯ ಸೇವೆ ಮಾಡಲಿಕ್ಕೆ ಸಮಯ ಆಗಿದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ದೇವರಿಗೆ ಅಲ್ಲೇ ಇರೋದಕ್ಕೆ ಹೇಳಿ ಹೋಗ್ತಾರೆ. ಹೋಗಿ ಬರುವಷ್ಟರಲ್ಲಿ ದೇವರು ಅಲ್ಲೇ ವಿಗ್ರಹ ಆಗಿ ನಿಂತಿದ್ರಂತೆ. ಸೊ ಇವರಿಂದನೇ ದೇವರು ಇಲ್ಲಿ ಬಂದು ನೆಲೆಸಿರೋದು ಅಂತ ಹೇಳ್ಬಿಟ್ಟು ಪಂಡ್ರಾಪುರದಲ್ಲಿ ಪಾಂಡುರಂಗಪ್ಪ ಇವರಿಂದನೇ ಇಲ್ಲಿ ನೆಲೆಸಿರೋದು ಅಂತ ಹೇಳ್ಬಿಟ್ಟು ಪಂಡ್ರಾಪುರಕ್ಕೆ ಹೋದರೆ ಫಸ್ಟು ಇವರ ದೇವಸ್ಥಾನಕ್ಕೆ ಹೋಗೋದು.
ನಾವಿವಾಗ ಜಟಾಯಿ ಒಳಗಡೆ ಹೋಗ್ತಾ ಇದೀವಿ. ಹೋಗಿ ಇಲ್ಲೆಲ್ಲ ನೋಡಿಕೊಂಡು ನಾವು ದರ್ಶನಕ್ಕೆ ಹೋದ್ವಿ. ಮೇನ್ ಪಾಂಡುರಂಗಪ್ಪನ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಫೋನ್ ಅಲೋನೇ ಇರಲಿಲ್ಲ. ಸೊ ಅಲ್ಲೇ ದೇವಸ್ಥಾನದ ಆಚೆನೇ ಮೊಬೈಲ್ ಲಾಕರ್ಗಳಿರುತ್ತೆ. ಸೊ ಲಾಕರ್ಗಳಲ್ಲಿ ನಮ್ಮ ಮೊಬೈಲ್ನ ಕೊಟ್ಬಿಟ್ಟು ನಾವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಸೊ ಅಲ್ಲೇನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಊಟದ ಹಾಲ್ಗೆ. ತುಂಬ ಜನ ಬಂದು ಕೂತ್ಬಿಟ್ಟಿದ್ರು. ಆಲ್ರೆಡಿ ತುಂಬ ರಶ್ ಇತ್ತು. ಆ್ಯಂಡ್ ಒಂದೊಂದೇ ಲೈನ್ಗೆ ಎಂಟ್ರಿ ಕೊಡ್ತಾ ಇದ್ದಿದ್ದು. ಆ್ಯಂಡ್ ಮದ್ಯಪಾನ ಮಾಡ್ಕೊಂಬಂದವ್ರಿಗೆ ಎಂಟ್ರಿನೇ ಇರಲಿಲ್ಲ. ಹಾಗೆ ಅಲ್ಲಿಂದ ಹಾಗೆ ಆಚೆಗಡೆ ಕಳಿಸ್ತಾಯಿದ್ರು. ಸೊ ಒಂದೊಂದೇ ಲೈನ್ನ ಒಳಗಡೆ ಬಿಟ್ಟು ಆ್ಯಂಡ್ ಊಟದ ವಿಚಾರ ಬಂದರೆ ಅದು ತುಂಬ ಚೆನ್ನಾಗಿತ್ತು. ಅಡುಗೆ ತುಂಬ ರುಚಿಯಾಗಿ ಕೂಡ ಮಾಡಿದರು. ಸೊ ಅಲ್ಲಿ ಬರ್ತಾ ಇರೋ 3 ಜನ ಕುಡ್ಕೊಂಬಂದಿದ್ರು. ಸೊ ಅವ್ರನ್ನ ಒಳಗಡೆನೇ ಬಿಡಲಿಲ್ಲ, ಹಾಗೆ ಆಚೆ ಕಳಿಸ್ತಾಯಿದ್ರು ಅವ್ರನ್ನ. ಸೊ ಅದಾದಮೇಲೆ ನಮ್ಮ ಲೈನಿನ ಟರ್ನ್ ಕೂಡ ಬರುತ್ತೆ. ಸೊ ನಮ್ಮ ಮಾವ ಹೇಳ್ತಾಯಿದ್ರು. ಸೊ ಅದಾದಮೇಲೆ ನಮ್ಮ ಲೈನಿನ ಟರ್ನ್ ಕೂಡ ಬರುತ್ತೆ. ಸೊ ಅದಾದಮೇಲೆ ಊಟ ಮಾಡಿದ್ವಿ. ಊಟ ಅಂತೂ ತುಂಬ ರುಚಿಯಾಗಿತ್ತು. ಎಲ್ಲರಿಗೂ ಶುಭ ಮುಂಜಾನೆ. ನೈಟು ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಕೊಂಡು ಕರ್ನಾಟಕದವರ ಒಂದು ಮಠದಲ್ಲಿ ಉಳ್ಕೊಂಡಿದ್ವಿ. ಸೊ ಆ ಮಠದ ಎದುರುಗಡೆ ಇದ್ದಂಥ ವ್ಯೂ ಇದು. ಸೊ ಈ ವ್ಯೂನ ನೋಡಿಕೊಂಡು ಫ್ರೆಶ್ ಆಗಿ ಅದಾದಮೇಲೆ ತಿಂಡಿಗೆ ಹೋದ್ವಿ. ಅಲ್ಲೇ ಒಂದು ಹೋಟೆಲ್ಗೆ ತಿಂಡಿಗೆ ಹೋದ್ವಿ ನಾನು ನಮ್ಮವ್ವ. ಸೊ ತಿಂಡಿ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಟ್ರೈನ್ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ. ಇವ್ರಿಗೆ ಅದು ರಶ್ ಇಲ್ಲ ಅಂತವ್ರೆ ಮಮ್ಮ. ಇಷ್ಟು ಜನ ಇದ್ರು ರಶ್ ಇಲ್ಲ. ಇವರಿಗೆ ಇದು ರಶ್ಶೇ ಅಲ್ವಂತೆ.
ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನ್ ಬಂದಾದಮೇಲೆ ನಮಗೆ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ 1 ಗಂಟೆಗೆ ಬರಬೇಕಾಗಿರೋ ಟ್ರೈನು 1.5 ಗಂಟೆ ಲೇಟಾಗಿ 2:15ಗೆ ಬರ್ತಾ ಇದೆ ಅಂತ. ಸೊ ಇನ್ನೇನು ಮಾಡೋದು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ನಮ್ಮ ಟ್ರೈನು ಬಂದಾಗ ಟೈಮು 2:45. 2:45ಕ್ಕೆ ನಮ್ಮ ಟ್ರೈನ್ ಬಂತು. ಟ್ರೈನ್ ಕೂಡ ಹೊರಡ್ತು. ಈಗ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಸೊ ಯಾರ್ಯಾರಿಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಬಟನ್ ಆನಲ್ಲಿ ಇಟ್ಕೊಂಡಿರಿ. ನಾವು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದ್ರು ಫಸ್ಟು ನಿಮಗೆ ಬರುತ್ತೆ. ಸೊ ಇಷ್ಟೊತ್ತು ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಸಿ ಯು. ಬಾಬಾ ಗಾಯ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.